ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈಗ ಒಬ್ಬ ಸಾರ್ವಜನಿಕರು ಅವ್ರ ಸಮಸ್ಯೆಯನ್ನು ತಗೊಂಡು ನಮ್ಮ ಹತ್ರ ಬರ್ತಾರೆ. ಆ ಸಮಸ್ಯೆಗೆ ಹೇಗೆ ಅದನ್ನು ಪರಿಹಾರ ಕಂಡುಹಿಡಿಯಬಹುದು ಅಂತ ನಮ್ಮ ಹಂತದಲ್ಲಿ ಸರಿಯಾಗಿ ನಾವು ಕೆಲಸ ಮಾಡಿದ್ರೆ ಆವಾಗ ನಾವು ಸಂವಿಧಾನಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವು ಒಂದು ಗೌರವ ಕೊಡೋದು ಅಂತಾನೆ ಹೇಳಬೇಕು. ಸಿಕ್ಕಿದೆ. ಆದ್ರೆ ಆ ಸ್ವತಂತ್ರ ಅಂದ್ರೆ ಏನು ಅನ್ನೋದಕ್ಕೆ ಅರ್ಥ ಕೊಟ್ಟಿರೋದೇ ನಮ್ಮ ಸಂವಿಧಾನ. ಅದಕ್ಕಿರುವ ಎಲ್ಲ ಅರ್ಥವನ್ನು ನಾವು ಸಂವಿಧಾನದಲ್ಲಿ ನೋಡ್ತೇವೆ. ಅದೇ ನೈಜವಾದ ಸ್ವತಂತ್ರ. ಹಾಗಾಗಿ ಆ ಸ್ವತಂತ್ರವನ್ನ ನಾವು ಸದೃಢವಾಗಿ ಬಳಸಬೇಕು. ಅದರ ಮೂಲಕ ಇಡೀ ವಿಶ್ವಕ್ಕೆ ನಾವು ವಿಶ್ವಮಾನವರಾಗಿ ಬಾಬಾ ಸಾಹೇಬರ ಸಂದೇಶವನ್ನು ಇಟ್ಕೊಂಡು ನಾವು ಬೆಳಿಬೇಕು ಅಂತ ಹೇಳ್ತಾ, ಅಂಬೇಡ್ಕರ್ ಅವರು ಈ ದೇಶದ ಜನರಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು, ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಮಗೆ ಅಸ್ಥಿಭಾರವನ್ನು ಹಾಕಿದ್ದಾರೆ, ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಅಂಥ ಮಹಾನ್ ವ್ಯಕ್ತಿ ಇವತ್ತಿನ ದಿನ ಅಗಲಿದ ದಿನ. ಈ ಒಂದು ದಿನವನ್ನು ನಾವೆಲ್ಲ ಸ್ಮರಿಸ್ತಾ ಇದ್ದೀವಿ. ಸೊ ಇವತ್ತು ಮತ್ತು ನವೆಂಬರ್ 26ನೇ ತಾರೀಕು ನಾವೇನು ಸಂವಿಧಾನ ದಿನವನ್ನು ಆಚರಣೆ ಮಾಡಿದ್ದೀವಿ, ಇದೆಲ್ಲ ಕೂಡ ನಮಗೆ ಒಂದು ರಿಮೈಂಡರ್ಸ್ ಅಂತ ಹೇಳ್ಬೋದು. ಈಗ ಸುಮಾರು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಇದ್ದೀರಾ. ಈಗ ನಿಮ್ಮ ಕೆಳಗಡೆ ಎಷ್ಟೋ ಒಂದು ಹಾಸ್ಟೆಲ್ಸ್ ಇದೆ ಮತ್ತು ವಸತಿ ಶಾಲೆಗಳಿದೆ. ಅದರಲ್ಲಿ ಯಾವ ಮಟ್ಟಕ್ಕೆ ನಾವು ಒಳ್ಳೆಯ ರೀತಿಯಲ್ಲಿ ಅದರಲ್ಲಿ ಶಿಕ್ಷಕರು ಇರ್ಬೋದು ಮತ್ತು ಕೇರ್ ಟೇಕರ್ಸ್ ಇರ್ಬೋದು, ಅವರವ್ರ ಕೆಲಸಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ರೇನೆ ನಾವು ಈ ಒಂದು ಕಾರ್ಯಕ್ರಮ ಇರ್ಬೋದು ಅಥವಾ ನವೆಂಬರ್ 26 ಕಾರ್ಯಕ್ರಮ ಇರ್ಬೋದು, ಅದಕ್ಕೆಲ್ಲ ಒಂದು ಅರ್ಥ ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರನ್ನ ನೆನೆಸುವಂತಹ ದಿನ. ಏನೆಲ್ಲ ಜನಕ್ಕೆ ಬೇಕಾಗಿತ್ತು, ಈ ಮನುಕುಲಕ್ಕೆ ಬೇಕಾಗಿತ್ತು, ಅದನ್ನ ಕೊಟ್ಟಂತ ವ್ಯಕ್ತಿ ನಮ್ಮಿಂದ ಮರೆಯಾದ ದಿನ. ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಬಹುದೊಡ್ಡ ಜನಸಮೂಹವನ್ನು ಹೊಂದಿರುವ ದೇಶ, ಅತ್ಯಂತ ಯಂಗ್ ದೇಶ, ಅತ್ಯಂತ ಯುವಕರನ್ನು ಹೊಂದಿರುವಂಥ ದೇಶ ಅದು ಭಾರತ ದೇಶ. ಭಾರತ ದೇಶದ ಸರಾಸರಿ ವಯಸ್ಸು 27ರಿಂದ 28 ವರ್ಷ. ಅಷ್ಟು ಯುವಕರನ್ನು ನಾವು ಇಟ್ಕೊಂಡು ಇಡೀ ವಿಶ್ವಕ್ಕೆ ಮಾನವ ಸಂಪನ್ಮೂಲವನ್ನು ಒದಗಿಸುವಷ್ಟು ಶಕ್ತಿ ನಮಗಿದೆ. ನಾವು ಸಹಬಾಳ್ವೆಯಿಂದ, ಸಮಾನತೆಯಿಂದ ಬಾಬಾ ಸಾಹೇಬರ ಆದರ್ಶಗಳನ್ನು ಅಳವಡಿಸಿಕೊಂಡಿದ್ದೇ ಆದರೆ ಅದಕ್ಕೆ ನೈಜ ಒಂದು ಸ್ವರೂಪದಲ್ಲಿ ನಾವು ಉತ್ತರ ಕೊಡಲೇಬೇಕು, ಅವರನ್ನು ನಾವು ಗೌರವಿಸಲೇಬೇಕು ಅನ್ನೋ ಸಂಕಲ್ಪ ಮಾಡೋದಾದರೆ ನಮ್ಮ ಮಕ್ಕಳಿಗೆ ಎಂಥ ಕಷ್ಟ ಬಂದರೂ ಅವರಿಗೆ ಉನ್ನತ ವಿದ್ಯೆಯನ್ನು ನಾವು ಕೊಡಬೇಕು. ದೇಶದಲ್ಲಿ ಎಲ್ಲರಿಗೂ ಒಂದು ಸಮಾನತೆ ಸಿಗಬೇಕು ಅನ್ನೋದೇ ನಮ್ಮ ಸಂವಿಧಾನದ ಉದ್ದೇಶ. ಸಮಾನತೆ ಹೇಗೆ ಬರುತ್ತದೆ ಅನ್ನೋದನ್ನು ಅವರು ಲೈಫಿಂದ ನಾವು ತಿಳಿದುಕೊಂಡಿರೋದು. ಎಜುಕೇಷನ್ ಮುಖಾಂತರ ಸಮಾನತೆ ಸಿಗುತ್ತೆ ಅನ್ನೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಜುಕೇಷನ್ಗೆ, ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ಬೋದು, ಸುಮಾರು ಕಡೆ ರೆಸಿಡೆನ್ಷಿಯಲ್ ವಸತಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳು. ಸೊ ಈ ಒಂದು ಶಿಕ್ಷಣಕ್ಕೆ, ಈ ವ್ಯವಸ್ಥೆಗೆ ಸುಮಾರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಇರುವ ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಇದನ್ನು ನಾವು ಸಾಧನೆ ಮಾಡಲಿಕ್ಕೆ, ಅದು ಕಾರ್ಯಾಂಗ ಇರ್ಬೋದು, ನಾವು ಎಕ್ಸಿಕ್ಯೂಟಿವ್ಸ್ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಎಲ್ಲರದ್ದು ಗುರಿ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ನಾವು ಎಲ್ಲರೂ ಕೆಲಸ ಮಾಡೋದು. ಸೊ ಇವತ್ತು ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಕೂಡ ಒಂದು ರಿಫ್ಲೆಕ್ಷನ್, ಒಂದು ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿಯನ್ನು ನಿಮ್ಮ ವ್ಯಾಪ್ತಿ ಒಳಗಡೆ ಹೇಗೆ ಅನುಷ್ಠಾನ